ನಮಸ್ತೆ, ನಾನು ವಸಂತ್ ರೈ. ಇವತ್ತಿನ ದಿನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವ ವಿಷಯವಾಗಿ ನಾವೆಲ್ಲರೂ ವಿಚಾರ ವಿನಿಮಯ ಮಾಡೋಣ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಮಿನಿಮಮ್ ಸಮಯದಲ್ಲಿ ಮ್ಯಾಕ್ಸಿಮಮ್ ಒಂದು ಔಟ್ಪುಟ್ಟನ್ನು ಪಡೆಯುವಂಥದ್ದನ್ನು ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಆದರೆ ಹೆಚ್ಚಿನ ಜನರಿಗೆ, ನಮಗೆಲ್ಲರಿಗೂ ಒಂದು ಗೊಂದಲ ಏನಂದರೆ, ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ನಿರ್ಧಾರದಲ್ಲೇ ನಮ್ಮ ಜೀವನದ ಹಲವಾರು ಘಟ್ಟಗಳು ನಾವು ಕಳೆದು ಹೋಗ್ತೀವಿ. ಆದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಒಂದು 3 ಫಿಲ್ಟರ್ ಸಿಸ್ಟಮ್ ಫಾರ್ ದ ಲೈಫ್ ಅನ್ನೋದನ್ನು ನಾನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು 3 ಫಿಲ್ಟ್ರಲ್ಲಿ ಫಸ್ಟ್ ಒನ್ ಸೆಲ್ಫ್ ಅಂತೇಳಿ, ಅಂದರೆ ನನ್ನ ಒಂದು ಸ್ವಂತ ಅಭಿವೃದ್ಧಿಗೆ ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತಹ ವಿಚಾರಗಳು. ಇಲ್ಲಿ ಹೇಗೆ ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಕೆಲಸವನ್ನು ನಾನು ಮಾಡೋದರಿಂದ ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಅದು ಸಹಕಾರಿ ಆಗೋದಿದ್ದರೆ ಆ ಕೆಲಸವನ್ನು ನಾವು ಖಂಡಿತ ಮಾಡಬೇಕು. ಹಾಗಾಗಿ ಇಲ್ಲಿ ನಾವು 3 ಫಿಲ್ಟರ್ಗಳನ್ನು ನೋಡ್ಬೋದು. 3 ಟಾಸ್ಕ್ ಇದು. ಒಂದು ಸೆಲ್ಫು, ಒಂದು ಸೊಸೈಟಿ, ಒಂದು ನೇಷನ್. ಇದನ್ನು 3 ಫಿಲ್ಟರಾಗಿ ನಾನು ವಿಚಾರ ವಿನಿಮಯವನ್ನು ತೆಗೆದುಕೊಂಡಿದ್ದೇನೆ. ಫಸ್ಟ್ ಆಫ್ ಆಲ್ ನನ್ನ ಪ್ರಾಥಮಿಕವಾದಂಥ ಕೆಲಸದಲ್ಲಿ ಸೆಲ್ಫ್ ಡೆವಲಪ್ಮೆಂಟಿಗೆ ಆ ಒಂದು ಕೆಲಸ ಪೂರಕವಾಗೋದಿದ್ದರೆ ಅದನ್ನು ಖಂಡಿತ ಮಾಡೋಣ. ಮಾಡುವ ವಿಧಾನ ಹೇಗೆ ಅಂದರೆ, ಕಂಟಿನ್ಯೂಯಸ್ ಆಗಿ ನಾವು ಲರ್ನಿಂಗಲ್ಲಿರಬೇಕು. ಆಮೇಲೆ ಕಂಟಿನ್ಯೂಯಸ್ ಆಗಿ ನಾವು ಕೆಲಸವನ್ನು ಮಾಡ್ತಾ ಹೋಗಬೇಕು, ಮತ್ತೆ ಕಲಿಯುವಂಥದ್ದು, ಮತ್ತು ಆ ಒಂದು ಕೆಲಸವನ್ನು ಮಾಡುವಂಥದ್ದು. ಇವಾಗ ನಾವಿಲ್ಲಿ ನೋಡ್ಬೋದು, ಮೊದಲು ಹೇಗಿತ್ತು, ಇವಾಗ ಒಂದು ಬದಲಾವಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಬೆಳವಣಿಗೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಎಷ್ಟೋ ವಿಷಯಗಳು ನಮ್ಮ ಸ್ವಂತಕ್ಕೆ ನಮಗೆ ಅನುಕೂಲ ಆಗದೇ ಇರ್ಬೋದು. ಆದರೆ ಸೊಸೈಟಿಯನ್ನು ತೆಗೆದುಕೊಂಡಾಗ, ಸಮಾಜವನ್ನು ತೆಗೆದುಕೊಂಡಾಗ ಅಲ್ಲಿ ಹಲವಾರು ವಿಚಾರಗಳು ಅವರಿಗೆ ನಾವು ಒಂದು ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕೆಲಸಗಳನ್ನು ನಾವು ಖಂಡಿತವಾಗಿ ಮಾಡ್ಬೋದು. ಹಾಗಾಗಿ ಸಮಾಜದ ಸೇವೆ ಅಂದರೆ ನಾವು ಸ್ವಚ್ಛತೆ ಇರ್ಬೋದು, ಅಥವಾ ಎಲ್ಲಾದರೂ ಒಂದು ನೀರಿನ ಪೋಲು ಆಗ್ತಾ ಇರುವಂಥದ್ದು ಇರ್ಬೋದು, ಅಥವಾ ಈ ರೀತಿ ಸಮಾಜದಲ್ಲಿ ಆಗುವಂಥ ಆಗು ಹೋಗುಗಳ ಜೊತೆ ನಾವು ಸ್ಪಂದಿಸೋದನ್ನು ನಾವು ಆ ವಿಚಾರಗಳನ್ನು ನಾವು ಖಂಡಿತವಾಗಿ ನಾವು ಮಾಡ್ಬೋದು. ಅದರಿಂದ ಫಸ್ಟ್ ಫಿಲ್ಟ್ರು ನಮಗೆ ವರ್ಕ್ ಆಗದಿದ್ದರೂ, ಅಂದರೆ ಸೆಲ್ಫಿಗೆ ಅದರಿಂದ ಏನು ಪ್ರಯೋಜನ ಅಥವಾ ಡೆವಲಪ್ಮೆಂಟಿಗೆ ಏನು ಪ್ರಯೋಜನ ಇಲ್ಲದಿದ್ದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಅದನ್ನು ಮಾಡಬೇಕು. ಅಲ್ಲಿ ಕೂಡ ನಾವು ನಾಲೆಜನ್ನು ಪಡಿಬೇಕು. ಹಾಗೆ ಪಡಿತಾ ಕೆಲಸವನ್ನು ಮಾಡ್ತಾ ಹೋಗಬೇಕು, ಮತ್ತು ನಾಲೆಜನ್ನು ಪಡೆಯುವಂಥದ್ದು. ನಾವು ಈ ರೀತಿ ಮಾಡಿದಾಗ ಸಮಾಜ ಕೂಡ ಒಂದು ಒಳ್ಳೆಯ ರೀತಿಯ ಶುಭ್ರತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ವಿಚಾರಗಳು ನನ್ನ ಸ್ವಂತ ವಿಷಯಕ್ಕೆ ಅನುಕೂಲ ಇಲ್ಲದೆ ಇರ್ಬೋದು, ಅಥವಾ ಸಮಾಜದ ದೃಷ್ಟಿಯಲ್ಲೂ ಅನುಕೂಲತೆ ಇಲ್ಲದೇ ಇರ್ಬೋದು. ಆದರೆ ನಮ್ಮ ದೇಶದ ಒಂದು ವಿಷಯಕ್ಕೆ ಬಂದಾಗ ಅದು ಆ ದೇಶದ ಒಂದು ಭದ್ರತೆಗೆ ಇರ್ಬೋದು, ಅಥವಾ ಬೆಳವಣಿಗೆಗೆ ಇರ್ಬೋದು, ವಿಕಾಸಕ್ಕೆ ಇರ್ಬೋದು, ಪೂರಕವಾದಂಥ ವಿಚಾರಗಳಿದ್ದರೆ ಅದನ್ನು ಖಂಡಿತ ನಾವು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ನಾವು ಈ ವಿಚಾರಗಳನ್ನು ತಿಳಿತಾ ಹೋಗಬೇಕು, ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಆವಾಗ ಒಂದು ಹಂತದಲ್ಲಿ ನಾವು ನಮ್ಮ ಸೆಲ್ಫ್ ಇರ್ಬೋದು, ಸೊಸೈಟಿ ಇರ್ಬೋದು, ನೇಷನ್ ಇರ್ಬೋದು, ಇದರ ಎಲ್ಲ ಸಮಗ್ರ ಬೆಳವಣಿಗೆಗೆ ನಾವು ಪೂರಕ ಆಗ್ತೀವಿ. ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಮೊದಲು ಕುಳಿತು ಈ 3 ಫಿಲ್ಟ್ರಲ್ಲಿ ಆ ಒಂದು ಕೆಲಸಕ್ಕೆ ನಾವು ಏನು ಹಿಡಿತಾ ಇದ್ದೀವೋ ಅದು ಪಾಸ್ ಆಗೋದಿದ್ದರೆ, ಅಥವಾ ಅದು ಅದರಲ್ಲಿ ತೇರ್ಗಡೆಯನ್ನು ಹೊಂದೋದಿದ್ದರೆ ಖಂಡಿತ ಮಾಡ್ಬೋದು. ಈ 3 ಫಿಲ್ಟ್ರಿಗೆ ಯಾವುದು ಪೂರಕವಾಗಿದ್ದಿಲ್ವೋ ಅಂಥ ವಿಚಾರಗಳನ್ನು ನಾವು ಜೀವನದಿಂದ ಆದಷ್ಟು ಕಡಿಮೆ ಮಾಡಿದರೆ ನಮಗೆ ಒಳ್ಳೆಯ ಸಮಯಗಳು ನಮಗೆ ಪೂರಕವಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ವಿಷಯಗಳನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅಂದರೆ ಅದನ್ನು ಬೇರೆ ಬೇರೆ ವಿಭಾಗದಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು. ಹೇಗೆ ಅಂದರೆ, ಇದನ್ನು 4 ಕ್ವಾಡ್ರೆಂಟ್ ಅಂತೀವಿ, 4 ಅಂಶಗಳ ಒಂದು ವಿಚಾರ. ಇಲ್ಲಿ ಹೇಗೆ ಅಂದರೆ, ಕೆಲವು ಕೆಲಸಗಳು ನಾವು ಮಾಡಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್, ಆಮೇಲೆ ಅರ್ಜೆಂಟ್ ಅಂತ ಇರುತ್ತೆ. ಆವಾಗ ಇದನ್ನು ನಾವು ಫಸ್ಟಾಗಿ ನಾವು ಕೈಗೊಳ್ಳುವಂಥದ್ದು. ವೆರಿ ಇಂಪಾರ್ಟೆಂಟ್, ವೆರಿ ಅರ್ಜೆಂಟ್ ಅಂತಿದ್ದಾಗ ಅದು ನನಗೆ ವೆರಿ ಇಂಪಾರ್ಟೆಂಟ್ ಮತ್ತು ಅರ್ಜೆಂಟ್ ಇರುತ್ತೆ, ಆದರೆ ಬೇರೆಯವರಿಗೆ ಅದು ಅರ್ಜೆಂಟಾಗಿ ಇರಲಿಕ್ಕಿಲ್ಲ. ಅದರಿಂದ ಅಂಥ ಕೆಲಸಗಳನ್ನು ನಾವೇ ಮಾಡಬೇಕು. ಇನ್ನು 2ನೇ ವಿಭಾಗಕ್ಕೆ ಬಂದಾಗ ಇಂಪಾರ್ಟೆಂಟ್ ಇರುತ್ತೆ ಬಟ್ ನಾಟ್ ಅರ್ಜೆಂಟ್ ಅಂತ ಇರುತ್ತೆ. ಆವಾಗ ಏನು ಮಾಡಬೇಕು,
ಇವತ್ತು ಅದು ಇಂಪಾರ್ಟೆಂಟ್ ಇದ್ದರೂ ಕೂಡ ಇವತ್ತೇ ಆಗಬೇಕು ಅಂತಿಲ್ಲ, ಅದನ್ನು ಯಾವತ್ತು ಮಾಡಬೇಕು ಅನ್ನೋ ಒಂದು ಶೆಡ್ಯೂಲನ್ನು ನಾವು ಮಾಡಿಕೊಂಡ್ರೆ ಅದು ಆ ಕೆಲಸವನ್ನು ನಾವೇ ಮಾಡಲಿಕ್ಕಾಗುತ್ತೆ ಮುಂದಿನ ದಿನದಲ್ಲಿ. ಇನ್ನು ಕೆಲವು ಕೆಲಸಗಳು ಹೇಗಿರುತ್ತೆ ಅಂದರೆ ಅರ್ಜೆಂಟಾಗಿರುತ್ತೆ, ಬಟ್ ನಾಟ್ ಇಂಪಾರ್ಟೆಂಟು. ಅರ್ಜೆಂಟಾಗಿ ಬೇಕು, ಇವತ್ತೇ ಬೇಕು, ಆದರೆ ನಾಟ್ ಇಂಪಾರ್ಟೆಂಟ್, ಅಂದರೆ ನಾನೇ ಮಾಡಬೇಕಾಗಿಲ್ಲ. ಅದನ್ನು ನಮ್ಮ ಟೀಮಿನಲ್ಲಿರುವಂಥ ಬೇರೆ ವ್ಯಕ್ತಿಗಳಿಗೆ, ಒಂದು ಮನೆ ಅಂದಾಗ ಮನೆಯಲ್ಲಿರುವಂಥ ಸದಸ್ಯರಿಗಿರ್ಬೋದು, ಒಂದು ಕಂಪನಿ ಅಂತ ಹೇಳಿದಾಗ ನಮ್ಮ ಸಬಾರ್ಡಿನೇಟ್ಸ್ ಇರ್ಬೋದು, ಅಥವಾ ಒಂದು ಸಮಾಜ ಅಂದಾಗ ಅಲ್ಲಿರುವಂಥ ಸ್ವಯಂ ಸೇವಕರು ಇರ್ಬೋದು, ಅಂಥವರಿಗೆ ಅದನ್ನು ವಹಿಸಿಕೊಟ್ಟು, ಅಂದರೆ ಡೆಲಿಗೇಟ್ ಮಾಡೋದು ಅಂತ ಹೇಳ್ತೀವಿ, ಅದನ್ನು ಮಾಡಿದಾಗ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹಲವಾರು ವಿಚಾರಗಳಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂದರೆ ನಾಟ್ ಅರ್ಜೆಂಟು, ನಾಟ್ ಇಂಪಾರ್ಟೆಂಟು, ಈ ಕೆಲಸದಲ್ಲೇ ನಮ್ಮ ದಿನನಿತ್ಯದ ಒಳ್ಳೆಯ ಸಮಯವನ್ನು ಹಾಳು ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನೋಡುವಂಥದ್ದು, ಮನೆಯೊಂದು 3 ಬಾಗಿಲು ಅಂತ ಹೇಳ್ತೀವಿ, ಆದರೆ ಸೀರಿಯಲ್ ನೋಡ್ತಾ ನೋಡ್ತಾ ನಮ್ಮ ಮನೆಯಲ್ಲೇ ಮನೆಯೊಂದು 10 ಬಾಗಿಲಾಗ್ಬಿಡುತ್ತೆ. ಅಂಥ ಕೆಲಸಗಳು ಅಥವಾ ಸಮಾಜಕ್ಕೆ ಘಾತಕವಾಗುವಂಥ ಕೆಲಸಗಳ ಇವುಗಳು. ಮತ್ತು ಅಂದರೆ ಯಾವುದು ಕೆಲಸಗಳು ನೆಗೆಟಿವ್ ಆಗಿರುತ್ತೋ ಅದನ್ನು ಮಾಡಲಿಕ್ಕೆ ಭಾಳ ಇಂಟ್ರೆಸ್ಟಲ್ಲಿ ಇರ್ತೀವಿ, ಅದನ್ನು ನಾವು ಎಲಿಮಿನೇಟ್, ಅಂದರೆ ಅದನ್ನು ನಾವು ಖಂಡಿತವಾಗಿ ಇಲ್ಲಿ ಅದನ್ನು ನಿಲ್ಲಿಸಬೇಕು ಅಥವಾ ಅದು ಇಲ್ಲದ ಹಾಗೆ ಮಾಡಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ಸಮಯ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತೆ ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ಕೇವಲ ಕೆಲಸವನ್ನೇ ಮಾಡುವಂಥದ್ದಲ್ಲ, ನಮಗೆ ಒಂದು ದಿನಚರಿಯನ್ನು ತೆಗೆದುಕೊಂಡಾಗ ಪರ್ಸನಾಲಿಟಿ ಡೆವಲಪ್ಮೆಂಟಲ್ ಅಥವಾ ಒಂದು ದಿನದ ಸಮಯವನ್ನು ಯಾವ ರೀತಿ ನಾವು ನಿರ್ಧರಿಸಬೇಕಂದ್ರೆ 35% ಆಫ್ ವರ್ಕಲ್ಲಿರಬೇಕು. ಆಮೇಲೆ ಫ್ಯಾಮಿಲಿಗೆ ಒಂದು 10% ಅಂತ ಸಮಯವನ್ನು ಇಡಬೇಕಾಗತ್ತೆ. ಮತ್ತು ಊಟ ಉಪಹಾರಕ್ಕೆ 5% ಟೈಮು, ಮತ್ತು 30% ಒಂದು ಸೌಂಡ್ ಸ್ಲೀಪಿಂಗ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮೆಲ್ಲ ಹಾಬೀಸ್, ಅಂದರೆ ಬೇರೆ ಬೇರೆ ರೀತಿಯ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋವಂಥದ್ದು ಅಥವಾ ನಿರಂತರವಾಗಿ ನಾವು ಇತರೆ ಕಾರ್ಯಕ್ರಮಗಳು ಅಂತ ಹೇಳ್ಬೋದು, ಅವುಗಳಿಗಾಗಿ ಒಂದು 5% ಇಡಬೇಕು. ಆಮೇಲೆ ಹೌಸ್ ಹೋಲ್ಡ್ ಕೆಲಸಗಳಿಗೆ, ಮನೆಯಲ್ಲಿರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಒಂದು 5% ಕೊಡಬೇಕು. ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ, ಅವ್ರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು 5%ಅನ್ನು ಇಡಬೇಕಾಗತ್ತೆ. ಮತ್ತು ಅದರ್ಸ್ ಅಂತೇಳಿ ಒಂದು 5%ಅನ್ನು ತೆಗೆದಿಡಬೇಕು. ಒಟ್ಟಾರೆ 24 ಗಂಟೆಯಲ್ಲಿ ಈ ರೀತಿ ನಾವು ಒಂದು ಚಾರ್ಟನ್ನು ಮಾಡಿಕೊಂಡಾಗ ಎಲ್ಲವನ್ನೂ ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದಂತೂ ಮಾತು ಸ್ಪಷ್ಟ, ಯಾವ ವ್ಯಕ್ತಿ ಮಾಡಬೇಕು ಅಂತಿರ್ತಾರೋ ಅಥವಾ ಬ್ಯುಸಿಯಾಗಿರ್ತಾರೋ ಅವರಿಗೆ ಎಲ್ಲವನ್ನು ಮಾಡಲಿಕ್ಕೆ ಸಮಯ ಸಿಗುತ್ತೆ. ಆದರೆ ಯಾವ ವ್ಯಕ್ತಿ ನಾನು ಸೋಮಾರಿ ಅಂತ ಹೇಳ್ತಾ ಇರ್ತಾನೋ ಅವನಿಗೆ ಯಾವ ರೀತಿಯಲ್ಲೂ ಯಾವ ಕೆಲಸಕ್ಕೂ ಸಮಯ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಈ ಒಂದು ವಿಚಾರಗಳನ್ನು ನೋಡಿಕೊಂಡಾಗ ಈ ರೀತಿ ನಾವು ದಿನದ ಒಂದು ವಿಚಾರಗಳನ್ನು ಅಥವಾ ಸಮಯವನ್ನು ಪರಿಪೂರ್ಣವಾಗಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಿದಾಗ ನಮಗೆ ಒಳ್ಳೆಯ ಸಮಯಕ್ಕೂ ಒಳ್ಳೆಯ ಕೆಲಸ ಮಾಡೋದಕ್ಕೂ ಸಮಯ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ಭಾಳ ವಿಶೇಷವಾಗಿ ಈ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಥವಾ ಯಾವುದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಒಂದು ವಿಶೇಷವಾದಂಥ ಸಿಸ್ಟಮ್ ಇದೆ. ಅದೇನೆಂದರೆ ಪಿಕಲ್ ಜಾರ್ ಥಿಯರಿ ಅಂತ ಹೇಳ್ತಾರೆ. ಅಂದರೆ ಉಪ್ಪಿನಕಾಯಿಯ ಒಂದು ಬಾಟಲಿಯ ಒಂದು ವಿಚಾರ. ಈ ವಿಚಾರವನ್ನು ತೆಗೆದುಕೊಂಡಾಗ ಯಾವ ರೀತಿ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಸಾಮಾನ್ಯವಾಗಿ ನಾವಿಲ್ಲಿ ನೋಡ್ಬೋದು, ಒಂದು ಪಿಕಲ್ ಜಾರ್ ಇದೆ ಇಲ್ಲಿ. ಇದು ಟಾಸ್ಕ್ ಅಂತ ಇಟ್ಕೊಳ್ಳೋಣ. ಇದು ನಮಗೆ ಸ್ಮಾಲ್ ಟಾಸ್ಕ್ಗಳು, ಕಡಿಮೆ ಇಂಪಾರ್ಟೆಂಟ್ ಇರುವಂಥ ಕೆಲಸಗಳು. ಆಮೇಲೆ ಇಲ್ಲಿ ಬಂದಾಗ ಇದು ಒಂದು ಮೀಡಿಯಮ್ ಇಂಪಾರ್ಟೆಂಟ್ ಇರುವಂಥ ಕೆಲಸಗಳು, ಇವುಗಳ ಒಂದು ಪಟ್ಟಿ ಇರುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಮಾಡಲೇಬೇಕಾದಂಥ ಕೆಲಸಗಳ ಒಂದು ಅಂಶ ಇರುತ್ತೆ. ಆದರೆ ಸಮಾಜದಲ್ಲಿ ನಾವು ನೋಡುವಾಗ ಯಾವ ರೀತಿ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕ ಕೆಲಸಗಳ ಬಗ್ಗೆ, ಅಂದರೆ ಅವಶ್ಯಕತೆ ಇಲ್ಲದೇ ಇರುವಂಥದ್ದು ಅಥವಾ ಕಡಿಮೆ ಅವಶ್ಯಕತೆ ಇರುವಂಥ ಕೆಲಸಗಳ ಬಗ್ಗೆ ನಾವು ಜಾಸ್ತಿ ನಿಗಾ-ವಹಿಸ್ತೀವಿ. ಯಾಕಂದರೆ ಅಲ್ಲಿ ನಮ್ಮ ಎಲ್ಲ ಮೈಂಡ್ ಕಾನ್ಸಂಟ್ರೇಷನಲ್ಲಿ ಬೇಕಾಗಿಲ್ಲ ಅಥವಾ ಬರೀ ಮನಸ್ಸು ಮಾತ್ರ ಸಾಕಾಗುತ್ತೆ ಅಂತ ಇರುತ್ತೆ. ಹಾಗಾಗಿ ನಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಅಂದರೆ ನಾವಿಲ್ಲಿ ನೋಡ್ಬೋದು, ಈ ಒಂದು ಜಾರಿಗೆ ನಾನು ಈ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನು ತುಂಬ್ತಾ ಹೋಗ್ತೀನಿ. ಈ ಚಿಕ್ಕ ಚಿಕ್ಕ ಟಾಸ್ಕ್ಗಳನ್ನ ತುಂಬಿದಾಗ ಹೇಗಾಗುತ್ತೆ, ಈ ಥಿಯರಿ ನಮ್ಮ ದಿನನಿತ್ಯದ ಥಿಯರಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ
ಸೊ ಕಡಿಮೆ ಇಂಪಾರ್ಟೆಂಟ್ ಇರುವಂಥ ಕೆಲಸಗಳನ್ನು ನಾವು ಫಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಸೈನ್ಸ್ ಅಥವಾ ಒಂದು ನಾಲೆಜ್ ಬೇಕಾಗಿಲ್ಲ ಅಂಥೇಳಿ. ಆಮೇಲೆ ಏನು ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಹಂತದಲ್ಲಿ ಬಂದಾಗ ಒಂದು ಮೀಡಿಯಮ್ ಇಂಪಾರ್ಟೆನ್ಸ್ ವರ್ಕನ್ನು ಇಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಕೊನೆಗೆ ನೆನಪಾಗುತ್ತೆ ವೆರಿ ಇಂಪಾರ್ಟೆಂಟ್ ಇವತ್ತು ಮಾಡಬೇಕಿತ್ತು ಅಂತೇಳಿ ಕೆಲಸ ಮಾಡಲಿಕ್ಕೆ ಹೋಗ್ತೀವಿ. ಆವಾಗ ನಮಗೆ ಅಲ್ಲಿ ಸಮಯಾವಕಾಶ ಇರೋದಿಲ್ಲ ಅಥವಾ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಇದೇ ಥರ ಆಗುವಂಥದ್ದು. ಆದರೆ ನಾವು ಸ್ವಲ್ಪ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೆಲಸಗಳು ಇಲ್ಲಿರ್ತವೆ. ಆಮೇಲೆ ಮಧ್ಯಮವಾದಂಥ ಕೆಲಸಗಳು ಅಂದರೆ ಒಂದು ತುಂಬ ಇಂಪಾರ್ಟೆಂಟು ಅಲ್ಲ ಅಥವಾ ಅದನ್ನು ಕಡೆಗಣಿಸುವಂಥದ್ದು ಇಲ್ಲ, ಆ ರೀತಿಯ ಕೆಲಸಗಳು ಒಂದು ಕಡೆ ಆದರೆ, ಮತ್ತು ಕಡಿಮೆ 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 ಇಂಪಾರ್ಟೆಂಟ್ ಇರುವಂಥ ಕೆಲಸಗಳ ಒಂದು ಹಂತ. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಕೆಲಸದಲ್ಲಿ ಫಸ್ಟಿಗೆ ನಾವು ತೆಗೆದುಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್ ಕೆಲಸವನ್ನು ಫಸ್ಟಿಗೆ ನಾವು ತೆಗೆದುಕೊಳ್ಬೇಕು. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಅಥವಾ ಲೀಸ್ಟ್ ಇಂಪಾರ್ಟೆಂಟ್ ಅಂದರೆ ಯಾವ ಕೆಲಸವು ನಮಗೆ ಲೀಸ್ಟ್ ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಬೇರೆಯವ್ರ ಹತ್ರ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡುವಂಥದ್ದು. ಸೊ ಅವರು ಕೂಡ ಅದನ್ನು ನಿಭಾಯಿಸ್ತಾ ಇರ್ತಾರೆ. ಆವಾಗ ಮತ್ತು ತದನಂತರದಲ್ಲಿ ನಾವು ಮಧ್ಯಮ ಕ್ರಮಾಂಕದಲ್ಲಿ ಅಂದರೆ ಒಂದು ಮೀಡಿಯಮ್ ಆಗಿ ನಮಗೆ ಇಂಪಾರ್ಟೆಂಟ್ ಇರುವಂಥ ಕೆಲಸಗಳನ್ನು ಕೂಡ ನಾವು ಮಾಡಿ ಮುಗಿಸ್ಕೊಳ್ಳುವಂಥದ್ದು. ಜೊತೆಯಲ್ಲಿ ನಾವು ಬೇರೆಯವರಿಗೆ ಉಳಿದ ಕೆಲಸಗಳನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡುವಂಥದ್ದು. ಸೊ ಆವಾಗ ಏನಾಗುತ್ತೆ, ಟೋಟಲ್ ಟಾಸ್ಕಲ್ಲಿ ನಾವಿಲ್ಲಿ ನೋಡ್ಬೋದು ಮೊದಲು ಯಾವ ರೀತಿ ಅದು ತುಂಬಿ ಹೋಗಿತ್ತೋ ಇಲ್ಲಿ ಎಲ್ಲದಕ್ಕೂ ಅವಕಾಶ ಆಗುತ್ತೆ. ಇನ್ನೂ ಕೂಡ ನಾವು ಮಾಡಲಿಕ್ಕೆ ಇನ್ನೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪಿಕಲ್ ಜಾರ್ ಸಿಸ್ಟಮಲ್ಲಿ ನಾವು ನಮ್ಮ ದಿನನಿತ್ಯದ ಆಚರಣೆಯನ್ನು ನಾವು ಮಾಡಲಿಕ್ಕೆ ಹೋದಾಗ ನಾವಿಲ್ಲಿ ನೋಡ್ಬೋದು ನಮಗೆ ಬೇಕಾದಷ್ಟು ಸಮಯಗಳು ಇಲ್ಲಿ ಲಭ್ಯ ಆಗುವಂಥದ್ದು. ಹಾಗೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಇಂಪಾರ್ಟೆಂಟ್ ಇರುವಂಥ ಕೆಲಸವನ್ನು ಫಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಲೆವೆಲಲ್ಲಿರುವಂಥ ಕೆಲಸಗಳನ್ನು ಮಾಡುವಂಥದ್ದು. ಜೊತೆಯಲ್ಲಿ ಯಾವ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಇರೋದಿಲ್ವೋ ಅದನ್ನು ಮಾಡೋದಕ್ಕೆ ಬೇರೆಯವರಿಗೆ ಹೇಳುವ ಮೂಲಕವಾಗಿ ನಾವು ಮಾಡಿದಾಗ ನಮಗೆ ಆ ದಿನದ ಸಮರ್ಪಕವಾದಂಥ ಸಮಯವನ್ನು ನಾವು ಬಳಸ್ಕೊಳ್ಳಿಕ್ಕಾಗುತ್ತೆ. ಇದು ನಮ್ಮ ಒಂದು ಪಿಕಲ್ ಜಾರ್ ಥಿಯರಿ. ಒಂದು ಮನೆ ಇರ್ಬೋದು ಅಥವಾ ಆಫೀಸ್ ಇರ್ಬೋದು ಅಥವಾ ಅಲ್ಲಿ ಎಲ್ಲ ವಸ್ತುಗಳು ಒಂದು ಆಫೀಸ್ ಅಂದಾಗ ಅಥವಾ ಮನೆ ಅಂದಾಗ ಎಲ್ಲ ವಸ್ತುಗಳು ಒಂದೇ ಕಡೆ ರಾಶಿ ಹಾಕಿದರೆ ನಮಗೆ ಇಂಪಾರ್ಟೆಂಟಾಗಿ ಯಾವುದೋ ಒಂದು ವಸ್ತು ಬೇಕಾದಾಗ ಹೇಗೆ ಪಡೀಲಿಕ್ಕೆ ಅದು ನಮಗೆ ಲಭ್ಯತೆ ಇರೋದಿಲ್ಲ. ಅದ್ರ ಬದಲು ಒಂದು ಥಿಯರಿಯನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಹೇಗೆ ಅಂದರೆ ಫಾರ್ ಎವ್ರಿಥಿಂಗ್ ದೆರ್ ಈಸ್ ಎ ಪ್ಲೇಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್. ಅಂದರೆ ಪ್ರತಿಯೊಂದು ವಸ್ತುವಿಗೆ ನಮ್ಮ ಮನೆಯಲ್ಲಿರ್ಬೋದು ಆಫೀಸಲ್ಲಿರ್ಬೋದು ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಸ್ಥಳವನ್ನು ಗುರುತಿಸಬೇಕು. ಎರಡನೇದಾಗಿ ಪ್ರತಿಯೊಂದು ವಸ್ತು ಆ ಜಾಗದಲ್ಲಿ ಇರಬೇಕು. ಎಲ್ಲಿ ಅಂದರೆ ನಾವು ಎಲ್ಲಿ ಮೊದಲು ಗುರುತಿಸ್ತೀವೋ ಅದೇ ಜಾಗದಲ್ಲಿ ಇರಬೇಕು. ನಮಗೆ ಮನೆಯಲ್ಲಿ ಗೊತ್ತಾಗುತ್ತೆ ಮ್ಯಾಚ್ ಬಾಕ್ಸ್ ಎಲ್ಲಿದೆ ಅಂದರೆ ಒಂದು ದೇವ್ರ ಕೋಣೆಯಲ್ಲಿರುತ್ತೆ, ಇಲ್ಲಾಂದರೆ ಅಡುಗೆ ರೂಮಲ್ಲಿರುತ್ತೆ. ಅದು ಹಾಲಲ್ಲಿ ಎಲ್ಲೂ ಇರೋದಿಲ್ಲ. ಯಾಕಂದರೆ ಆ ಒಂದು ವಸ್ತುವಿಗೆ ನಾವು ಒಂದು ಪ್ರತ್ಯೇಕವಾದಂಥ ಜಾಗವನ್ನು ಕೊಟ್ಟಿದ್ದೀವಿ. ಆಮೇಲೆ ಎರಡನೇದಾಗಿ ಪ್ರತಿಯೊಂದು ವಸ್ತು ಅದರ ಜಾಗದಲ್ಲಿ ಇರಬೇಕು. ಇದು ಒಂದು ಥಿಯರಿಯನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ನಮಗೆ ಯಾವುದೇ ಒಂದು ವಸ್ತು ಬೇಕಾದಾಗ ಇಮಿಡಿಯೇಟಾಗಿ ನಾವು ಅಲ್ಲಿ ಹೋಗಿ ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮಗೆ ಅದು ಕಣ್ಣು ಮುಚ್ಚಿದ್ರೂ ಬಿಟ್ಟರೂ ಕೂಡ ಅಲ್ಲಿ ನಮಗೆ ಅದು ಕಾಣಿಸ್ತಾ ಇರುತ್ತೆ, ಆ ವಸ್ತು ಕಾಣಿಸ್ತಾ ಇರುತ್ತೆ. ಆಮೇಲೆ ಈ ಒಂದು ಟೈಮ್ ಮ್ಯಾನೇಜ್ಮೆಂಟಿಗೆ ಕೆಲವು ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಇರಬೇಕಂದ್ರೆ ಒಂದು ನಮ್ಮ ಹತ್ರ ಡೈನಮಿಕ್ ಆದಂಥ ಒಂದು ಟು ಡೂ ಲಿಸ್ಟ್ ಇರಬೇಕು. ಅಂದರೆ ಯಾವುದನ್ನು ಮಾಡಬೇಕು ಅನ್ನೋದು ಒಂದು ಲಿಸ್ಟ್ ಇರಬೇಕಾಗತ್ತೆ. ಆಮೇಲೆ ಅದು ಇವತ್ತಿಗೆ ಇರ್ಬೋದು ಅಥವಾ ನಾಳೆಗೆ ಇರ್ಬೋದು, ಅದನ್ನು ಒಂದು ತಯಾರಿ ಮಾಡಬೇಕು. ಮತ್ತು ಎವ್ರಿ ಡೇ ದಿನದ ಕೊನೆಯಲ್ಲಿ ನಾವು ಇವತ್ತು ಏನು ಶೆಡ್ಯೂಲ್ ಮಾಡಿದ್ದೀವೋ ಅದರಲ್ಲಿ ಎಷ್ಟು ಆಗಿದೆ ಎಷ್ಟು ರಿವ್ಯೂ ಮಾಡಿಕೊಂಡು ಏನು ಉಳಿಕೆ ಇದೆಯೋ ಅದನ್ನು ನಾಳೆಗೆ ನಾವು ಮತ್ತೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ತುಂಬ ವ್ಯಾಲ್ಯೂ ಇರುವಂಥ ಆ್ಯಕ್ಟಿವಿಟೀಸ್ ಬಗ್ಗೆನೇ ನಾವು ಪ್ರಯಾರಿಟೈಸ್ ಆಗಿ ಫೋಕಸನ್ನು ಮಾಡಬೇಕಾಗತ್ತೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲು ನಮಗೆ ಮಂಗಳೂರಿಗೆ ಹೋಗಲಿಕ್ಕಿರುತ್ತೆ. ಹೋಗಲಿಕ್ಕಿದ್ದಾಗ ಮಂಗಳೂರಲ್ಲಿ ನಾವು ಅಥವಾ ಒಂದು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡಲಿಕ್ಕೆ ಅಂತ ಹೋಗಲಿಕ್ಕಿದ್ದಾಗ ಮಂಗಳೂರಲ್ಲಿ ಯಾರೆಲ್ಲ ಇದ್ದಾರೋ ಅವ್ರದ್ದು ಒಂದು ಲಿಸ್ಟ್ ಅನ್ನು ಮಾಡಿಕೊಂಡು ಆ ಒಂದೇ ಸಮಯದಲ್ಲಿ ನಾವು ಯಾವಾಗ ಹೋಗ್ತೀವೋ ಆವಾಗ ಅದನ್ನು ಕಂಪ್ಲೀಟಾಗಿ
ಅದು ಕ್ಲಿಯರ್ ಮಾಡಿ ಬರುವಂಥದ್ದು. ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡುವಾಗ ಅದಕ್ಕೆ ಪೂರಕವಾದಂಥ ಎಲ್ಲ ಕೆಲಸಗಳನ್ನು ಕ್ರೋಢೀಕರಿಸಿ ಮಾಡುವಂಥದ್ದು. ಆವಾಗ ಯಾವುದು ಕೂಡ ಮಿಸ್ ಆಗೋದಿಲ್ಲ. ಇಲ್ಲದಿದ್ದರೆ ಏನಾಗುತ್ತೆ, ಮಂಗಳೂರಿಂದ ಹೋಗಿ ಬಂದ ಮೇಲೆ ನೆನಪಾಗುತ್ತೆ ಉಡುಪಿಯಲ್ಲಿ ಒಂದು ಮನೆಗೆ ನಾವು ಇನ್ವಿಟೇಷನ್ ಕೊಡಲಿಲ್ಲ ಅನ್ನೋ ರೀತಿಯಲ್ಲಿ. ಆ ರೀತಿ ಆಗಬಾರ್ದು. ಆಮೇಲೆ ಪ್ರತಿಯೊಂದು ಕೆಲಸಕ್ಕೂ ಒಂದು ಟೈಮ್ ಲಿಮಿಟ್ ಅಂತ ಇರಬೇಕು. ಅಥವಾ ನಾವು ಮಾಡ್ತಾ ಇರ್ಬೋದು ಅಥವಾ ಬೇರೆಯವ್ರು ಮಾಡ್ಬೋದು. ಅವರಿಗೆ ನೇರವಾದಂಥ ಯಾವತ್ತೂ ನಾವು ಇನ್ನೊಬ್ಬರಿಗೆ ಹೇಳ್ತಾ ಹೋಗಬಾರ್ದು. ಅವರಿಗೆ ಆಸ್ಕ್ ರೈಟ್ ಕ್ವಶನ್ ಅಂತ ಹೇಳ್ತೀವಿ. ಅಂದರೆ ಸರಿಯಾದ ಪ್ರಶ್ನೆಯನ್ನು ಕೇಳ್ತಾ ಹೋಗಬೇಕು. ಆವಾಗ ಅವರಿಗೆ ಅದರ ಒಂದು ಮಹತ್ವ ತಿಳಿತದೆ. ಯಾಕಂದರೆ ಅವರು ಅದನ್ನು ನಿರ್ಧರಿಸ್ತಾರೆ, ನಾನು ಇಷ್ಟು ದಿನದಲ್ಲಿ ಅಥವಾ ಇಷ್ಟು ಗಂಟೆಯಲ್ಲಿ ಇದನ್ನು ಮಾಡ್ತೀನಿ ಅಂತೇಳಿ. ಆವಾಗ ಅದು ನಿಮ್ಮ ಸಮಯ ಆಗಿರೋದಿಲ್ಲ, ಅವರ ಸಮಯ ಆಗಿರುತ್ತೆ. ಅದರಿಂದ ಅದನ್ನು ಅವರು ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಪ್ರತಿ ಟಾಸ್ಕಿಗೂ ಒಂದು ಸಮಯ ಇರಬೇಕು. ಆಮೇಲೆ ನಾವು ಕೆಲಸ ಮಾಡ್ತಾ ಇರುವಾಗ ಯಾವುದೂ ಕೂಡ ಇಂಟ್ರಪ್ಷನ್, ಅಂದರೆ ಅಲ್ಲಿ ಮಧ್ಯದಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಾವು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರುವಾಗ ಟಿ ವಿ ಹಾಕುವಂಥದ್ದು ಅಥವಾ ಯಾವುದೋ ಒಂದು ಅನಗತ್ಯವಾದಂಥ ಸೌಂಡು ಆಗುವಂಥದ್ದು, ಈ ರೀತಿಯಲ್ಲಿ ಆದಾಗ ನಮ್ಮ ಕಾನ್ಸಂಟ್ರೇಷನ್ ಮಿಸ್ ಆಗುತ್ತೆ. ಮತ್ತೆ ಪ್ರಾರಂಭದಿಂದ ಅದನ್ನು ಯೋಚನೆ ಮಾಡ್ಕೊಂಡು ಬರಬೇಕಾಗತ್ತೆ. ಇಂಟ್ರಪ್ಷನ್ಗಳನ್ನ ಕಡಿಮೆ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ಕೊಳ್ಳೋವಂಥದ್ದು. ಇನ್ನೊಂದು ವಿಚಾರ ಏನಂದರೆ ಪ್ರೋಕ್ರಾಸ್ಟಿನೇಟಿಂಗ್ ಅಂತೀವಿ. ಅಂದರೆ ಯಾವುದೇ ಕೆಲಸವನ್ನು ನಾಳೆ ಮಾಡ್ತೀನಿ ಅಥವಾ ಮತ್ತೆ ಮಾಡ್ತೀನಿ ಅನ್ನೋ ಒಂದು ದೃಷ್ಟಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ವೆರಿ ಇಂಪಾರ್ಟೆಂಟ್ ಕೆಲಸಗಳು ಇವತ್ತೇ ಏನು ಮಾಡಬೇಕಿತ್ತೋ ಅಥವಾ ಇವತ್ತಿಗೆ ಅವಶ್ಯಕತೆ ಇತ್ತೋ ಅದನ್ನು ನಾವು ಮಿಸ್ ಮಾಡಿದಾಗೆ ಆಗುತ್ತೆ. ಈ ಒಂದು ವಿಚಾರವನ್ನು ನಾವು ಭಾಳಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಮಲ್ಟಿ ಟಾಸ್ಕಿಂಗನ್ನು ಯಾವತ್ತೂ ಮಾಡಬಾರ್ದು. ಯಾವುದೇ ಕೆಲಸವನ್ನು ಮಾಡುವಾಗ ಒಂದು ಕೆಲಸವನ್ನು ಮುಗಿಸಿ ಇನ್ನೊಂದು ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ಒಂದು ರಿಸಲ್ಟ್ ಅಥವಾ ಅದರದ್ದು ಪರಿಪಕ್ವತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಏನಂದರೆ, ಯಾವ ಕೆಲಸ ನಮಗೆ ನಮ್ಮ ವಿಚಾರಕ್ಕೆ ತಲುಪೋದಿಲ್ವೋ ಅಥವಾ ನಮಗೆ ಗೊತ್ತಿಲ್ವೋ ಅಥವಾ ನಮ್ಮಿಂದ ಆಗೋದೇ ಇಲ್ವೋ ಅದನ್ನು ಅದನ್ನು ನಾವು ಹೇಳೋದಕ್ಕೆ ನಮಗೆ ನೋ ಅನ್ನೋದನ್ನು ನಾವು ಹೇಳೋದಕ್ಕೆ ನಮಗೆ ಯಾವತ್ತೂ ರೆಡಿಯಾಗಿರಬೇಕು. ಲರ್ನ್ ಟು ಸೇ ನೋ. ಆ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಬೇರೆಯವರು ಯಾರೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವು ಚೆಕ್ ಲಿಸ್ಟ್ಗಳನ್ನು ನಾವು ಇಡಬೇಕಾಗತ್ತೆ. ಏನಂದರೆ ಈ ಚೆಕ್ ಲಿಸ್ಟ್ಗಳು ನಿಮ್ಮ ಸಮಯವನ್ನು ತುಂಬ ಫಾಸ್ಟಾಗಿ, ಅಂದರೆ ಕಡಿಮೆ ಸಮಯದಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಅಂದರೆ ಮಂತ್ಲಿ ರೇಷನ್ ಏನು ತರ್ತೀವೋ ತಂದಾಗ ಆ ಲಿಸ್ಟನ್ನು ಹಾಗೆ ಇಟ್ಕೊಳ್ಳೋದು. ನೆಕ್ಸ್ಟ್ ಮಂತ್ ರೇಷನ್ಗೆ ನಾವು ಲಿಸ್ಟ್ ರೆಡಿ ಮಾಡುವಾಗ ಹಳೆಯ ರೇಷನ್ ಲಿಸ್ಟನ್ನು ನಾವು ಫಾಲೋಅಪ್ ಮಾಡಿಕೊಂಡು ಯಾವ್ದು ಬೇಕೋ ಬೇಡೋ ಅನ್ನೋದನ್ನು ಇಮಿಡಿಯೇಟಾಗಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ವಸ್ತು ಕೂಡ ನಮಗೆ ಮಿಸ್ ಆಗೋದಿಲ್ಲ. ಮತ್ತು ಮಂತ್ಲಿ ಪೇಮೆಂಟ್ಗಳು, ಅದು EMI ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನು ನಾವೊಂದು ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡ್ರೆ ಯಾವುದು ಕೂಡ ಸಮಯ ಮೀರದ ಹಾಗೆ ಅಥವಾ ಅದ್ರ ಮೇಲೆ ಬಡ್ಡಿ ಬೀಳದ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಯಾವುದೇ ರೀತಿಯ ಒಂದು ಫಂಕ್ಷನಿಗೆ ನಾವು ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಮೊದಲು ಒಂದು ಪ್ಲ್ಯಾನ್ ಆ್ಯಂಡ್ ಪ್ರೊಸೀಡ್ ಇರಬೇಕು. ಅಂದರೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅವರ ಫೋನ್ ನಂಬರ್ ನಾವು ಮೆನ್ಷನ್ ಮಾಡಬೇಕು. ಯಾವ ಊರು ಅನ್ನೋದನ್ನು ಮೆನ್ಷನ್ ಮಾಡಿಕೊಂಡ್ರೆ ಯಾವ ಊರು ಅಂತೇಳಿ ಸಾರ್ಟ್ ಔಟ್ ಮಾಡ್ಕೊಳ್ಬೋದು. ಆಮೇಲೆ ಆ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಫೋನ್ ನಂಬರ್ ಇರೋದ್ರಿಂದ ನಾವು ಒಂದು ಮನೆಗೆ ಹೋಗ್ಲಿಕ್ಕೆ ಮೊದಲು ಅವ್ರ ಹತ್ರ ಫೋನ್ ಮಾಡಿ ಹೋದರೆ ಅವರ ಸಮಯನೂ ಉಳಿತದೆ, ನಮ್ಮ ಸಮಯನೂ ಉಳಿತದೆ, ಎಲ್ಲೂ ಕೂಡ ಮಿಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಆ ಫಂಕ್ಷನಿಗೆ ಏನೇನೋ ಐಟಮ್ಗಳು ಬೇಕಾಗುತ್ತೆ ಅಥವಾ ಸಾಮಗ್ರಿಗಳು ಬೇಕಾಗುತ್ತೆ, ಅದನ್ನೊಂದು ಲಿಸ್ಟ್ ಮಾಡಿಕೊಂಡು ಎಲ್ಲವನ್ನು ನಾವು ಟಿಕ್ ಮಾಡ್ಕೊಂಡು ಹೋದರೆ ನಮಗೆ ಯಾವ ಮೆಟೀರಿಯಲ್ ಕೂಡ ಮಿಸ್ ಆಗೋದಿಲ್ಲ. ಕೊನೆಯ ಹಂತದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ನಾವು ಓಡಾಟ ಮಾಡುವಂಥದ್ದು ಕೂಡ ತಪ್ಪುತ್ತೆ. ಆಮೇಲೆ ಈ ಡೈಲಿ ಏನೇನು ಮಾಡಬೇಕು ಅನ್ನೋದನ್ನು ಒಂದು ಚೆಕ್ ಲಿಸ್ಟನ್ನು ನಾನು ಮಾಡಿ ಇಟ್ಕೊಂಡ್ರೆ ಅದರಿಂದ ತುಂಬ ಒಂದು ಸಮಯದ ಉಳಿತಾಯ ಆಗುತ್ತೆ. ಆಮೇಲೆ ತೊಂದರೆಗಳು ಕೂಡ ಅವಾಯ್ಡ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ಈ ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಾವು ಕೆಲವು ಟಿಪ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಅಂದರೆ ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ, ಆದರೆ ಅದರಲ್ಲಿ ಇನ್ನೂ ಹೇಗೆ ಅದನ್ನು ಕ್ರೋಢೀಕರಿಸಬೇಕು ಅಂತೇಳಿ ನೋಡ್ಕೊಂಡು ಹೋಗೋಣ. ಒಂದು ನಾವು ಹೊರಗಡೆ ಹೋಗಿರ್ತೀವಿ, ಶೂಸ್ ಹಾಕ್ಕೊಂಡು ಹೋಗಿ ಬಂದಿರ್ತೀವಿ. ಆದರೆ ನಮ್ಮೆಲ್ಲರ ಒಂದು ಪ್ಲ್ಯಾನಿಂಗ್ ಹೇಗಿರುತ್ತೆ ಅಂದರೆ ಮಾರನೇ ದಿವಸ ಆಫೀಸಿಗೆ ಹೊರಡುವಾಗ, ಸ್ಕೂಲಿಗೆ ಹೊರಡುವಾಗ ನಾವು ಆ ಒಂದು ಶೂಸನ್ನು ಕ್ಲೀನ್ ಮಾಡುವಂಥದ್ದು. ಅದ್ರ ಬದಲಾಗಿ ಇವತ್ತು ಏನು ಮನೆಗೆ ಬಂದು ಕೂಡಲೇ ಆವಾಗ ಕ್ಲೀನ್ ಮಾಡೋದು ಭಾಳ ಈಸಿ ಆಗುತ್ತೆ. ಇಮಿಡಿಯೇಟಾಗಿ ನಾವು ಕ್ಲೀನ್ ಮಾಡಿಟ್ರೆ ಮಾರನೇ ದಿವಸಕ್ಕೆ ರೆಡಿಯಾಗಿರುತ್ತೆ. ಆಮೇಲೆ ಆ ಶೂಸಿಗೆ ಬೇಕಾದಂಥ ತೊಳೆದಂಥ ಸಾಕ್ಸ್ಗಳನ್ನು ಇವತ್ತಿನ ದಿನವೇ ನಾವು ರೆಡಿ ಮಾಡಿ ಶೂಸಲ್ಲಿ ಇಟ್ಕೊಂಡ್ರೆ ಮಾರನೇ ದಿವಸ ಕೊನೆಯ ಹಂತದಲ್ಲಿ ನಾವು ಹುಡುಕೋದು ಕೂಡ ತಪ್ಪುತ್ತೆ. ಆಮೇಲೆ ನಮ್ಮ ಬಟ್ಟೆಗಳನ್ನು
ನಾಳೆ ದಿವಸ ಏನು ನಾವು ಸ್ಕೂಲು ಯೂನಿಫಾರ್ಮ್ ಇರ್ಬೋದು ಅಥವಾ ಆಫೀಸ್ ಯೂನಿಫಾರ್ಮ್ ಇರ್ಬೋದು ಅಥವಾ ಯಾವ ಬಟ್ಟೆಯನ್ನು ನಾಳೆ ನಾವು ಧರಿಸ್ಲಿಕ್ಕಿದ್ದೀವಿ ಅಥವಾ ಯಾವುದೋ ಫಂಕ್ಷನಿಗೆ ಹೋಗೋ ಬಟ್ಟೆ ಏನಿದೆಯಾ ಅದನ್ನೆಲ್ಲ ಹುಡುಕಾಡಿ ಐರನ್ ಮಾಡಿ ಕರೆಕ್ಟಾಗಿ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಮಾರನೇ ದಿವಸ ನಾವು ಎಲ್ಲ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಟಾಗ ಮತ್ತೆ ಶೂಸು ಪಾಲಿಷ್ ಮಾಡುವಂಥದ್ದು ಅಥವಾ ಐರನ್ ಮಾಡೋದು, ಇದರಿಂದ ನಮ್ಮ ಸಮಯನೂ ವೇಸ್ಟ್ ಆಗುತ್ತೆ ಮತ್ತು ನಮ್ಮ ಎನರ್ಜಿನೂ ಕೂಡ ಲಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ಹಂತದಲ್ಲಿ ಕೆಲವು ಐಟಮ್ಗಳು ನಮಗೆ ಸಿಗದೇ ಇದ್ದಾಗ ಗೊಂದಲ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಹಿಂದಿನ ದಿವಸನೇ ನಾವು ಇದನ್ನು ಮಾಡ್ಕೊಳ್ಬೋದು. ಆಮೇಲೆ ಒಂದು ಕಾಮನ್ ಆಗಿ ಏನು ಇರುತ್ತಂದರೆ, ನಾವು ಮನೆಯಿಂದ ಹೊರಟಾಗ 2 ವೀಲರ್ ಇರ್ಬೋದು ಅಥವಾ 4 ವೀಲರ್, ನಾವು ಪೆಟ್ರೋಲನ್ನು ಯಾವಾಗ ಅಥವಾ ಡೀಸೆಲನ್ನು ಯಾವಾಗ ತುಂಬ್ತೀವಿ ಅಂದರೆ ಬೆಳಿಗ್ಗೆ ಆಫೀಸಿಗೆ ಹೊರಟು ಹೋಗುವಾಗ ಅಥವಾ ಕೆಲಸಕ್ಕೆ ಹೋಗುವಾಗ ನಾವು ತುಂಬಿಸುವಂಥದ್ದು. ಇದರ ಬದಲಾಗಿ ಹಿಂದಿನ ದಿನ ನಾವು ಕೆಲಸ ಮುಗಿಸಿ ಮನೆಗೆ ಬರುವಾಗಲೇ ಪೆಟ್ರೋಲನ್ನು ಅಥವಾ ಡೀಸೆಲನ್ನು ತುಂಬಿ ಬಂದರೆ ನಮ್ಮ ಮಾರನೇ ದಿವಸ ಅಲ್ಲಿ ಹೋಗಿ, ಯಾಕಂದರೆ 99% ಆಫ್ ಜನಗಳು ಬೆಳಗಿನ ಹಂತದಲ್ಲಿ ಪೆಟ್ರೋಲ್ ಬಂಕಲ್ಲಿ ಜಂಕ್ ಆಗಿರ್ತಾರೆ. ಅದ್ರ ಬದಲು ನಾವು ಬುದ್ಧಿವಂತರಾಗಿ ಹಿಂದಿನ ದಿವಸನೇ ಮಾಡಿಕೊಂಡಲ್ಲಿ ಆ ಒಂದು ಲೈನಲ್ಲಿ ನಾವು ಹೋಗಿ ನಿಲ್ಲುವಂಥ ಮೂರ್ಖ ಜನ ನಾವು ಆಗುವಂಥದ್ದನ್ನು ತಪ್ಪಿಸ್ಕೊಳ್ಬೋದು. ಆಮೇಲೆ ಯಾವುದೇ ಒಂದು ಆಫೀಸಿಗೆ ಫೋನ್ ಮಾಡಲಿಕ್ಕಿದ್ದಾಗ ಅಥವಾ ಇವಾಗೆಲ್ಲ ಮೊಬೈಲ್ ಇದೆ, ಆದರೂ ಕೂಡ ಲ್ಯಾಂಡ್ಲೈನಿಗೆ ಕೆಲವರು ರಿಸ್ಟ್ರಿಕ್ಷನ್ ಲ್ಯಾಂಡ್ಲೈನ್ ಇದ್ದಾಗ ನಾವೇನು ಮಾಡಬೇಕು, ಅವರ ಒಂದು ID ಕಾರ್ಡಲ್ಲಿ ಆ ಕೊನೆಯ ನಂಬರ್ ಏನುತ್ತೋ ಅದನ್ನು ನಾವು ರಿಂಗ್ ಮಾಡಿದರೆ ಅದು ಆ ಲೈನು ಫ್ರೀ ಆಗಿರುತ್ತೆ. ಯಾಕಂದರೆ ಬೇರೆ ಎಲ್ಲರೂ ಫಸ್ಟು, ಸೆಕೆಂಡ್, ಥರ್ಡ್ ನಂಬರ್ಗಳನ್ನು ಅಟೆಂಡ್ ಮಾಡ್ತಾಯಿದ್ರೆ ನಾವು 4th ನಂಬರನ್ನು ಈಸಿಯಾಗಿ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಮೈಂಡ್ ಯಾವ ಥರ ಇರಬೇಕಂದ್ರೆ, ಯಾವತ್ತೂ ಕೂಡ ಒಂದು ಕೆಲಸವನ್ನು ಮಾಡಿ ಮುಗಿಲಿಕ್ಕೆ ಬರುವಾಗ 95% ಆದಾಗ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಸ್ಟೇಟಸ್ ಇಮಿಡಿಯೇಟಾಗಿ ಬರಬೇಕು. ಆವಾಗ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮತ್ತೆ ಥಿಂಕ್ ಮಾಡಿ ಮತ್ತೆ ಹೋಗುವಂಥದ್ದು ಅಲ್ಲಿ ಸಮಯವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಅದನ್ನು ಬದಲಾಗಿ ಆ ರೀತಿ ವಾಟ್ ನೆಕ್ಸ್ಟ್ ಅನ್ನೋ ಸ್ಟೇಟಸಲ್ಲಿ ನಮ್ಮ ಮೈಂಡನ್ನು ಇಟ್ಕೊಳ್ಬೇಕಾಗತ್ತೆ. ಮತ್ತು ಕೆಲಸಕ್ಕೆ ಹೋಗುವಂಥ ಗೃಹಿಣಿಯರು ಇರ್ಬೋದು ಅಥವಾ ಮನೆಯ ಸದಸ್ಯರು ಇರ್ಬೋದು, ಅವರು ನಾಳೆ ಬೆಳಿಗ್ಗೆ ಮಾಡುವಂಥ ಉಪಹಾರಗಳಿರ್ಬೋದು ಅಥವಾ ತಿಂಡಿ ತಿನಿಸುಗಳು ಅಥವಾ ಬುತ್ತಿಗೆ ಬೇಕಾಗಿರುವಂಥ ಐಟಮ್ಗಳನ್ನ ರೆಡಿ ಮಾಡುವಾಗ ಹಿಂದಿನ ದಿವಸನೇ ಆ ಒಂದು ತರಕಾರಿಗಳನ್ನು ಕ್ಲೀನ್ ಮಾಡಿ ಪ್ರೋಸೆಸ್ಡ್ ಮಾಡಿಟ್ರೆ ಮಾರನೇ ದಿವಸ ವರ್ಕ್ ಕೂಡ ಬೇಗನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಯಾವುದೇ ಒಬ್ಬರಿಗೆ ಫೋನ್ ಮಾಡುವಾಗ ನಾವು ಏನು ಮಾತಾಡಬೇಕು ಅನ್ನೋ ವಿಚಾರವನ್ನು ನೋಟ್ ಮಾಡಿಕೊಂಡು ನಾವು ಫೋನ್ ಮಾಡಿದರೆ ಯಾವ ಇಂಪಾರ್ಟೆಂಟ್ ವಿಷಯ ಇರುತ್ತೋ ಅದು ನಮಗೆ ಮಿಸ್ ಆಗೋದಿಲ್ಲ. ಫೈನಲ್ ಟು ಫೈನಲ್ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲ ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವಾಗ ಮುಖದಲ್ಲಿ ಅಥವಾ ಮೈಂಡಲ್ಲಿ ಒಂದು ಸ್ಮೈಲ್ ಇದ್ದರೆ ಆ ಒಂದು ಸಮಯಕ್ಕೆ ನಾವು ವ್ಯಾಲ್ಯೂವನ್ನು ಕೊಡಲಿಕ್ಕಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಒಂದು ವ್ಯಾಲ್ಯೂ ಟೈಮನ್ನು ನಾವು ಶೇರ್ ಮಾಡ್ಕೊಂಡಿದ್ದೀವಿ. ಈ ಒಂದು ವಿಚಾರಗಳನ್ನು ನೀವು ಕೂಡ ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕವಾಗಿ ಮತ್ತು ಇದನ್ನು ನೀವು ವ್ಯೂ ಮಾಡಿ ಅದ್ರ ಜೊತೆಯಲ್ಲಿ ಬೇರೆಯವರಿಗೆ ಅದನ್ನು ಒಂದು ಶೇರ್ ಮಾಡುವ ಮೂಲಕ ಒಳ್ಳೆಯ ವಿಚಾರಕ್ಕೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.